ಯೋ ಬರ್ಕಯ್ಯ, ಮುಂದಾಗಡೆ ಪೇಪರ್ಲಿ ಬರ್ಕೋ. ಶಿವಮೊಗ್ಗ ನಂದು, ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಲಿಗಳು. எல்லாருக்கும் வணக்கம். ஜெனரல் பாத்தீங்களா? பிடிச்சதா? கேப்டன் பாத்தீங்களா? பிடிச்சதா? ಕನ್ನಡ பேசுறீங்க எல்லாருமே, ಅದು ಬೇಕು. ನಾವಲ್ಲಿ ಬೇಕಾದ್ರೆ ತಮಿಳು ಮಾತಾಡ್ತಿದ್ರು, ನೀವು ಬೇಕಾದ್ರೆ ಕನ್ನಡ ಮಾತಾಡ್ತಿರ್ಲಿಲ್ಲ. ಅದು ಗುಣ, ಅದು ಗಿವಂತೆ. ಸ್ಟೇಟ್ ಅಂಡ್ ಸ್ಟೇಟ್ ಯಾವಾಗಲೂ ಈ ರೀತಿ ಒಂದು ಸಂಬಂಧ ಇರ್ಬೇಕು. ನಾವ್ ಎಲ್ಲಿ ಹೋಗ್ತೀವೋ ಆ ಭಾಷೆ ನಾವು ಕಲಿಬೇಕು. ಅದಕ್ಕೆ ನಾವು ಕೊಡೋ ಮರ್ಯಾದೆ. ಒಂದು ವಿಡಿಯೋ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನ ಬದಲಾಯಿಸಿದೆಯಾ? ಡಾಕ್ಟರ್ ರಾಜ್ಕುಮಾರ್ ಯಾರು? ಈ ನಾಡಿನಲ್ಲಿ ಇವತ್ತು ಕನ್ನಡ, ಕರ್ನಾಟಕದಲ್ಲಿ ಇವತ್ತು ಕನ್ನಡ, ಕನ್ನಡ ಚಿತ್ರೋದ್ಯಮದಲ್ಲಿ ಇವತ್ತು ಕನ್ನಡ ಉಚ್ಚರಾಯ ಸ್ಥಿತಿಯಲ್ಲಿದೆ. ಶಾಲೆಯಲ್ಲಿ ಮಕ್ಕಳು ಮೊದಲ ಭಾಷೆಯಾಗಿ ಕನ್ನಡವನ್ನು ಓದ್ತಿದ್ದಾರೆ ಅಂದ್ರೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂತಹ ಗೋಕಾಕ್ ಚಳುವಳಿ. ಇಷ್ಟೇನಾ? ಕನ್ನಡದ ಸಂಸ್ಕೃತಿಯನ್ನ ತೆರೆಯ ಮೇಲೆ ಅತ್ಯಂತ ಶ್ರೀಮಂತಿಕೆಯಿಂದ ಕಾಣುವಂತೆ, ನೋಡುವಂತೆ, ರಂಜಿಸುವಂತೆ ಮಾಡಿಕೊಟ್ಟ ನಟ, ನಿಜವಾದ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್. ಕರ್ನಾಟಕದಲ್ಲಿ, ಯಾಕಂದ್ರೆ ಇನ್ನುಳಿದ ಅಕ್ಕಪಕ್ಕದ ರಾಜ್ಯಗಳನ್ನೂ ಕೂಡ ನೋಡಿದಾಗ ಅಲ್ಲಿನ ನಟರು ಆರಾಧ್ಯ ದೈವಗಳಾಗಿ ರಾಜಕಾರಣಕ್ಕೆ ಬಂದು ಹೆಸರನ್ನ ಕೆಡಿಸ್ಕೊಂಡು ಸಾಕಷ್ಟು ವಿರೋಧಗಳನ್ನ ಎದುರಿಸಿದಂತಹ ಪ್ರಕರಣಗಳಿದೆ. ಆದರೆ ರಾಜಕಾರಣದ ಸೋಂಕನ್ನು ತಾಕಿಸಿಕೊಳ್ಳದಂತೆ ದೈವತ್ವವನ್ನ ಪಡೆದವರು ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ ಸಾಂಸ್ಕೃತಿಕ ನಾಯಕ. ನಂತರದಲ್ಲಿ ಹಿಂದುಳಿದ ಸಮುದಾಯಗಳ ಪರವಾಗಿ ನಿಜವಾಗ್ಲೂ ಧ್ವನಿ ಎತ್ತಿ ಹಿಂದುಳಿದವರ ತಾಕತ್ತೇನು, ಅವರ ಸಿಟ್ಟೇನು, ಸೆಡವೇನು ಅಂತ ತೋರಿಸಿಕೊಟ್ಟವರು, ಅತ್ಯುನ್ನತ ಸ್ಥಾನಕ್ಕೇರಿ ಕೂತವರು, ಅದು ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ಬೆಳೆದವರು, ನಿಜವಾದ ಮಾಸ್ ಲೀಡರ್. ಕಾವೇರಿಯ ವಿಚಾರಕ್ಕೆ ಬಂದಾಗ ಸಿಎಂ ಪೋಸ್ಟ್ ಅಗತ್ಯವೂ ಇಲ್ಲ, ನನಗದರ ಬೇಕಾಗೂ ಇಲ್ಲ, ಅದು ನನಗೇನು ಯಾವ ಕಾರಣಕ್ಕೂ ಅದು ನಂಗೆ ಬೇಕಿಲ್ಲ, ನನ್ನ ರಾಜ್ಯ ಮುಖ್ಯ, ನನ್ನ ರಾಜ್ಯದ ರೈತರು ಮುಖ್ಯ ಅಂತ ರಾಜೀನಾಮೆಯ ಪತ್ರವನ್ನ ಎಸ್ದಂತಹ ಛಲದಂಕಮಲ್ಲ ಸಾರೆಕೊಪ್ಪ ಬಂಗಾರಪ್ಪ. ಕನ್ನಡಿಗರ ತಾಕತ್ತೇನು ಅನ್ನೋದನ್ನ ಈ ಇಬ್ಬರು ನಾಯಕರು ತೋರಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಇಬ್ಬರು ಒಂದು ಸಮುದಾಯಕ್ಕೆ ಸೇರಿದವರು ಅಂತ ಹೇಳುವಂಥದ್ದು ಸಣ್ಣತನ ಆಗತ್ತೆ. ಆ ಕೆಲಸವನ್ನ ನಾನು ಮಾಡ್ತಿಲ್ಲ. ಬದಲಾಗಿ ಈ ನಾಯಕರ ಮಕ್ಕಳು, ಒಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಅವರು, ಮತ್ತೊಂದು ಕಡೆ ಶಿವರಾಜ್ ಕುಮಾರ್ ಅವರು, ಈ ಇಬ್ಬರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡಬಹುದು, ಯಾರು ಬೇಕಾದ್ರೂ. ಆ ಹಂತದಲ್ಲಿ ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ನಿಂತಿರುವಂತಹ ಸಂದರ್ಭದಲ್ಲಿ ಗೀತಕ್ಕನ ಪರವಾಗಿ ಶಿವರಾಜ್ ಕುಮಾರ್ ಅವರು ತಮಿಳು ಪ್ರಾಬಲ್ಯ ಇರುವಂತಹ ಒಂದಷ್ಟು ಕಡೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ತಮಿಳಲ್ಲಿ ಮಾತಾಡ್ತಾರೆ. ಆ ಅರ್ಧ ವಿಡಿಯೋವನ್ನ ಕಟ್ ಮಾಡಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು, ನಾಯಕರು, RSS ಪ್ರಣೀತ ಮನಸ್ಸುಗಳು, ಯಾಕಂದ್ರೆ ಶೂದ್ರ ಸಮುದಾಯಕ್ಕೆ ಸೇರಿದಂತಹ ಈ ಕುಟುಂಬವನ್ನ, ಅದು ರಾಜ್ಕುಮಾರ್ ಕುಟುಂಬ ಇರಬಹುದು, ಬಂಗಾರಪ್ಪ ಅವರ ಕುಟುಂಬ, ಅವರನ್ನ ರಾಜಕೀಯವಾಗಿ ಬೆಳಿಬಾರ್ದು, ಮೇಲ್ವರ್ಗದ ಸಮುದಾಯದ ನಾಯಕರು ಅವ್ರ ಮಕ್ಕಳಷ್ಟೇ ಬೆಳಿಬೇಕು ಅನ್ನೋ ಕಾರಣಕ್ಕೋ ಏನೋ ತಮಿಳರ ಪರವಾಗಿದ್ದಾರೆ ಶಿವರಾಜ್ ಕುಮಾರ್ ಅನ್ನುವಂತಹ ಹಣೆಪಟ್ಟಿ ಕಟ್ಟಿ ಅಣ್ಣ ಅವರ ಕುಟುಂಬಕ್ಕೆ ಕನ್ನಡ ವಿರೋಧಿಯ ಹಣೆಪಟ್ಟಿಯನ್ನ ಕಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು, ನಾಯಕರು ಮತ್ತು RSS ಅನ್ನೋದನ್ನ ಕಾಂಗ್ರೆಸ್ ಸ್ಪಷ್ಟವಾಗಿ ಹೇಳ್ತಿದೆ, ನಾನು ಹೇಳ್ತಿಲ್ಲ. ಈ ಒಂದು ವಿಡಿಯೋ ತುಣುಕಿನ ನಂತರ ರೂಪೇಶ್ ರಾಜಣ್ಣ ಅವರು, ಕನ್ನಡ ಪರ ಹೋರಾಟಗಾರರು, ಅಸಲಿ ವಿಡಿಯೋದ ತುಣುಕನ್ನ ಹಾಕಿ ನಿಜವಾದ ಶಿವಣ್ಣ ಯಾರು, ಅಣ್ಣ ಅವರ ಮಗ ಅಂದ್ರೆ ಯಾರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಾವು ತಮಿಳ್ನಾಡಲ್ಲಿದ್ದಾಗ ತಮಿಳಲ್ಲಿ ಮಾತಾಡ್ತಿದ್ವಿ, ನೀವೀಗ ಕರ್ನಾಟಕದಲ್ಲಿದ್ದೀರಾ, ಕನ್ನಡ ಮಾತಾಡ್ಬೇಕು ನೀವು ಅನ್ನುವಂತಹ ಮಾತನ್ನು ಕೂಡ ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ. ನೂಲಿನಂತೆ ಸೀರೆ ಅನ್ನೋ ರೀತಿಯಲ್ಲಿ ಅಣ್ಣ ಅವರ ಮಗ ಅಪ್ಪಟ ಕನ್ನಡಿಗ ಅನ್ನೋ ಸಂದೇಶವನ್ನ ರವಾನಿಸಿದೆ. ಆದ್ರೆ ಈ ವಿಡಿಯೋ ಇಡೀ ರಾಜ್ಯದಲ್ಲಿ ಇನ್ನುಳಿದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಯ ಸಂದರ್ಭದಲ್ಲಿ ಅಣ್ಣ ಅವರಿಗೆ ಮಾಡಿದಂತಹ ಅಪಮಾನ ಬಿಜೆಪಿ ಅಂತದ್ದು, ಅಣ್ಣ ಅವರ ಮಗನಿಗೆ ಮಾಡಿದಂತಹ ಅಪಮಾನ ಬಿಜೆಪಿ ಎಂತದ್ದು, ಸಾರೆಕೊಪ್ಪ ಬಂಗಾರಪ್ಪ ಅನ್ನುವಂತಹ ಜಾತಿ ಮೀರಿದ ನಾಯಕ, ನಿಜವಾದ ಹಿಂದುಳಿದವರ ಮಾಸ್ ಲೀಡರ್
ಬಂಗಾರಪ್ಪ ಅವರ ಮಗಳಿಗೆ ಮಾಡಿದಂತಹ ಅಪಮಾನ ಎಂಥದ್ದು, ಅದು ಬಿಜೆಪಿ. ಅಂದ್ರೆ ಬಿಜೆಪಿ ಹೇಗಿದ್ರು ಚುನಾವಣೆಯಲ್ಲೂ ಕೂಡ ಕೇವಲ ಇಬ್ಬರಿಗೆ ಹಿಂದುಳಿದವ್ರಿಗೆ ಟಿಕೆಟ್ ಕೊಟ್ಟಿದೆ. ಒಂದು ಕಡೆ PC ಮೋಹನ್ ಅವರಿಗೆ, ಮತ್ತೊಂದು ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ. ಅದೇ ಕಾಂಗ್ರೆಸ್ ಶಿವರಾಜ್ ಕುಮಾರ್ ಅವರಿಗೆ, ಪದ್ಮರಾಜ ರಾಮಯ್ಯ ಅವರಿಗೆ, ರಾಜಶೇಖರ ಹಿಟ್ನಾಳ್ ಅವರಿಗೆ, ವಿನೋದ ಸೂಟಿ ಅವರಿಗೆ, ರಕ್ಷಾ ರಾಮಯ್ಯ ಅವರಿಗೆ 5 ಕಡೆ ಅಲ್ಲದೆ ಒಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೂ ಕೂಡ ಟಿಕೆಟ್ ಕೊಟ್ಟಿದೆ. ಇದು ಹಿಂದುಳಿದವರ ಪರವಾಗಿ ಇರುವಂತಹ, ಅಲ್ಪಸಂಖ್ಯಾತ ದಲಿತರ ಪರವಾಗಿರುವಂತಹ ಪಕ್ಷ ಅನ್ನೋ ಸಂದೇಶವನ್ನ ರವಾನಿಸಿದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಅಣ್ಣ ಅವರ ಮಗನಿಗೆ ಅಪಮಾನ ಮಾಡ್ತಿದೆ, ಅದು ಭಾಷೆ ವಿಚಾರವಾಗಿ ಅನ್ನೋದಾದ್ರೆ ಬಿಜೆಪಿ ಏನನ್ನ, ಯಾವ ಸಂದೇಶವನ್ನ ನೀಡೋಕೆ ಹೊರಟಿದೆ? ಶಿವಮೊಗ್ಗದ ಜನ, ಸ್ವಾಭಿಮಾನಿಗಳು, ಕನ್ನಡಿಗರು, ವಿಶ್ವಮಾನವ ಸಂದೇಶವನ್ನ ಸಾರಿದಂತಹ ಕುವೆಂಪು ಅವರ ಜೊತೆಯಲ್ಲಿ ಅಷ್ಟೇ ನಾನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸ್ತೀನಿ ಅಂತ ಅವರದ್ದೇ ಬೀಗರಿಗೆ, ಮುಖ್ಯಮಂತ್ರಿಗೆ ರಾಜ್ಕುಮಾರ್ ಅವರು ಹೇಳಿದಂತಹ ಸಂದರ್ಭದಲ್ಲಿ ಜೊತೆಯಾಗಿ ನಿಂತಹ ಜನ, ಅಪ್ಪಟ ಕನ್ನಡಿಗರು, ಸ್ವಾಭಿಮಾನಿಗಳು, ನಿಜವಾದ ಜಾತ್ಯತೀತರು ಶಿವಮೊಗ್ಗದಲ್ಲಿದ್ದಾರೆ. ಆ ಜನ ಯಾವ ರೀತಿ ಗೀತಕ್ಕನಿಗೆ ಆದಂತಹ ಅಪಮಾನಕ್ಕೆ ಸೇಡು ತೀರಿಸ್ಕೋತಾರೆ, ಯಾವ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರನಿಗೆ ಬಿಜೆಪಿ ಮತ್ತು ಬಿಜೆಪಿ ಪ್ರಣೀತ ಮನಸ್ಸುಗಳು RSS ಮಾಡಿದಂತಹ ಅಪಮಾನಕ್ಕೆ ಯಾವ ರೀತಿ ಸೇಡು ತೀರಿಸ್ಕೋಬಹುದು?